ಕೂತ್ಕೋ. ಏಯ್ ಕೂತ್ಕೋ ಅಂತ ಹೇಳಿದೆ ತಾನೆ, ಕೂತ್ಕೋ. ಏಯ್ ಏಯ್ ಕೂತ್ಕೋ. ರೀ, ಈ ಡಾಲ್ ಎಷ್ಟು ಮುದ್ದಾಗಿದೆ ಅಲ್ಲ. ಓ ಗಾಡ್, ಏನೇನೋ ಅನ್ಕೋಬೇಡಿ, ಇದು ನಮ್ ಸಿಹಿ ಬೇಬಿಗೆ ಎಷ್ಟು ಟೈಮ್ ಆದ್ಮೇಲೆ ನನ್ಗಳ ಜೊತೆ ಆಟ ಆಡಕ್ ಟೈಮ್ ಸಿಗ್ತದೆ ಗೊತ್ತಾ. ಐ ಆಮ್ ಸೋ ಎಕ್ಸೈಟೆಡ್. ಆಕ್ಚುಲಿ ನೋಡ್ಕೊಂಡ್ರೆ ಸೀತಾ ನನ್ ಬೆಸ್ಟ್ ಫ್ರೆಂಡು, ಆದ್ರೆ ನಾನು ಟೈಮ್ ಸ್ಪೆಂಡ್ ಮಾಡಿರೋದು ಸಿಹಿ ಜೊತೆನೆ ಜಾಸ್ತಿ. ಸೋ ಹ್ಯಾಪಿ. ಅವಳಿಗೆ ಈ ಡಾಲ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಒಬ್ಸೆಷನ್, ಅದಕ್ಕೆ ಆರ್ಡರ್ ಮಾಡಿದೆ. ನಾನು ನೋಡಿದ ತಕ್ಷಣ ಓಡ್ ಬರ್ತಾರಲ್ಲ, ಫ್ರೀ 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 ಅನ್ಕೊಂಡು. ಮುದ್ದು ಸಮಾಧಾನ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ರಿಲ್ಯಾಕ್ಸ್. ಮುದ್ದು, ನಾನು ಹೇಳ್ತಿರೋದು ಹೈಪರ್ ಆಗಿ ಎಕ್ಸೈಟ್ ಆದ್ರೆ ನೋವಾಗುತ್ತೆ, ಅದಕ್ಕೆ ರಿಲ್ಯಾಕ್ಸ್ ಅಂತ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂತಿದ್ಯಾ? ನನಗೆ ಬೇಜಾರಾಗ್ತಿರೋದು ಈ ವಿಷಯಕ್ಕಲ್ಲ ರೀ. ಒಂದು ಮಗು ಆಗುತ್ತೆ ಅಂತ ನಾನು ತುಂಬಾ ಕನ್ಸ್ಕೊಂಡಿದ್ದೆ. ಈಗ ಕನ್ಸ್ ಕಾಣೋ ಧೈರ್ಯನೇ ಇಲ್ಲ. ನಾನಿರೋ ಸಿಚುಯೇಷನ್ ಅಲ್ಲಿ ನಾನು ಬದುಕೋದೇ ಹೆಚ್ಚು. ಅಪ್ಪ ಇನ್ನ ಮಗು ನೋಡು, ಇದೇ ಬೇಡ ಅನ್ನೋದು. ಇವಾಗ ನೀನ್ ಹತ್ತು ನನ್ನನ್ನು ಅಳೋ ಹಾಗೆ ಮಾಡ್ಬೇಡ. ಏ ಸುಮ್ನಿರ್ರಿ, ನಾನೇನು ಅಳ್ಬುರ್ಕಿನಾ? ಇರೋದ್ರಲ್ಲೇ ಖುಷಿ ಕಾಣ್ತೀನಿ ನಾನು. ನಮ್ ಸಿಹಿ ಬೇಬಿ ಇದ್ದಾಳಲ್ಲ, ಅಷ್ಟೇ ಸಾಕು. ಅವಳೇ ನನ್ನ ಮಗಳು ಅಂತ ಅನ್ಕೊಂಡಿದ್ದೀನಿ ನಾನು. ಗೊಂಬೆ ಚೆನ್ನಾಗಿದೆ, ಅವಳಿಗೆ ಇಷ್ಟ ಆಗಿದೆ ಅಲ್ಲ? ಮೇಡಮ್ ಹೇಳಿ. ಯಾರ್ರಿ? ಒಂದು ಎಡ್ವರ್ಟ್ ಆಗಿದೆ. ಸಿಹಿನಾ ಅದ್ಯಾವುದೋ ಹುಡುಗಿ, ಅವಳ ಹೆಸರು ಚಾಂದಿನಿ ಬಂದು ಕರ್ಕೊಂಡು ಹೋದ್ಲು ಮೇಡಮ್. ಯಾಕೆ ಏನು ಅಂತ ಅರ್ಥ ಆಗ್ತಿಲ್ಲ. ನಿಮ್ಗೆ ಅರ್ಥ ಆಗೋದು ಇಲ್ಲ ಬಿಡಿ. ಅಂದರೆ ಚಾಂದಿನಿನ ಕಳಿಸಿದ್ದು ನೀವೇ. ನೀವೇ ಆವಾಗಲೇ ಏನೋ ಹೇಳಿದ್ರಲ್ಲ, ಈ ರುದ್ರ ಪ್ರತಾಪ್ ಸಾಮಾನ್ಯದವನಲ್ಲ ಅಂತ. ನೀವು ಸಾಮಾನ್ಯದವನಲ್ಲ ಅಂದಮೇಲೆ ಈ ಭಾರ್ಗವಿ ಹೇಗೆ ಸಾಮಾನ್ಯದವಳಾಗಕ್ಕೆ ಸಾಧ್ಯ? ಆಟ ನೀವಾಡ್ತಾ ಇರ್ಬೋದು, ಆದರೆ ಆಡಿಸ್ತಾ ಇರೋ ಸೂತ್ರಧಾರಿ ದ ಗ್ರೇಟ್ ಭಾರ್ಗವಿ. ಸೀತಾ, ಸಿಹಿನ ಈ ಮನೆಯಿಂದ ಕರ್ಕೊಂಡು ಹೋದವಳು ನೀನೇ ಆಗಿರ್ಬೋದು, ಆದರೆ ಮತ್ತೆ ಸಿಹಿನ ವಾಪಸ್ ಕರ್ಕೊಂಬರೋಳು ಆ ಚಾಂದಿನಿನೇ. ಇಲ್ಲಿಂದ ನೋಡ್ತಾ ಹೋಗು, ಆಟ ಬೇರೆ ತಿರುವೆ ತಗೊಳುತ್ತೆ. ಯಾಕೆ ಹೀಗಾಗ್ತಿದೆ? ನಮಗೆ ಆಗ್ಬೇಕಾ? ಒಬ್ಬರನ್ನ ಸಂಪೂರ್ಣವಾಗಿ ನಂಬೋದೇ ತಪ್ಪ ಅಲ್ಲ? ಸೀತನ್ನ ನಾವೆಲ್ಲರೂ ನಂಬಿದ್ವಲ್ಲ ಅಪ್ಪು, ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ವಿ ತಾನೆ?
ಹೋಗಿದ್ದಾಳೆ, ಆ ಮಗುನ್ ಬೇರೆ ಕರ್ಕೊಂಡು ಹೋಗಿದ್ದಾಳೆ. ಎಲ್ಲಿಗೆ ಹೋದ್ಲು, ಏನಾಯ್ತು ಒಂದು ಗೊತ್ತಾಗ್ತಿಲ್ವಲ್ಲ. ಏನಾಗ್ತಿದೆ ಅಪ್ಪು? ಐ ಹ್ಯಾವ್ ನೋ ಐಡಿಯಾ ಚಿಕ್ಕಿ. ಸೀತಾ ತುಂಬಾ ಜವಾಬ್ದಾರಿ ಇರೋರು, ಅವ್ರು ಯಾವತ್ತೂ ಈ ತರ ಮಾಡಿಲ್ಲ. ಗಿವ್ ಮಿ ಸಮ್ ಟೈಮ್ ಚಿಕ್ಕಿ, ಲೆಟ್ ಮಿ ಗೋ ಅಂಡ್ ಫಿಗರ್ ಔಟ್. ರಾಮ್, ಸುಲೋಚನಾ ಅವ್ರು ಹೇಳ್ದಂಗೆ ಸೀತಾ ಸಿಹಿ ಇಬ್ರು ಮನೆ ಬಿಟ್ಟು ಹೋಗ್ಬಿಟ್ಟಿದಾರ ಹೇಗೆ? ಆ ಥರ ಅಲ್ಲ ಚಿಕ್ಕಿ, ಆ ಥರ ಆಗೋದಕ್ಕೆ ಚಾನ್ಸೇ ಇಲ್ಲ. ಬಟ್ ಫೋನ್ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನಿಸ್ತಿದೆ. ಆಗ್ಲೇ ಹೋಗ್ತಿದೆ, ಇವರಿಬ್ರು ಹೋಗೋಕೆ ಬಿಡ್ತಾ ಇಲ್ವಲ್ಲ. ಇನ್ ವೆಯ್ಟ್ ಮಾಡಿ ಪ್ರಯೋಜನ ಇಲ್ಲ ಚಿಕ್ಕಿ. ಪೊಲೀಸ್ ಹೆಲ್ಪ್ ತಗೋತೀನಿ. ಐ ಗೋ ಫೈನ್ ದಟ್. ರಾಮ್, ನೀನ್ ಎಲ್ಲೂ ಹೋಗಂಗಿಲ್ಲ ಅಂತ ಹೇಳ್ದೆ ತಾನೆ? ಶ್ಯಾಮ್, ದಿಸ್ ಇಸ್ ಟೂ ಮಚ್. ಸಿಚುಯೇಷನ್ ನ ಸ್ವಲ್ಪ ಅರ್ಥ ಮಾಡ್ಕೋ. ಐ ಹ್ಯಾವ್ ಟು ಗೋ. ನನ್ಗೂ ಅರ್ಥ ಆಗುತ್ತೆ, ಅದಕ್ಕೆ ಹೇಳ್ತಾ ಇದೀನಿ. ಸೀತಾ ಹುಡುಕಕ್ಕೆ ಅದೇನ್ ಪ್ರಯತ್ನ ಮಾಡ್ತಿದ್ದು ನಮ್ಮ ಕಣ್ಣು ಮುಂದೆನೇ ಆಗ್ಬೇಕು. ಮಾಡು, ಪೊಲೀಸರಿಗೆ ಫೋನ್ ಮಾಡು. ಬರೀ ಸೀತಾ ಮಾತ್ರ ಹೋಗಿಲ್ವಲ್ಲ, ನಮ್ಮ ಮಗಳು ಹೋಗಿಲ್ಲ ಅಂತಾನೆ. ಅವಳು ಎಲ್ಲಿ ಹೋಗಿದ್ದಾಳೆ ನನಗೆ ಗೊತ್ತಾಗ್ಬೇಕು. ಇದೆಲ್ಲ ನನ್ನ ಕಣ್ಣು ಮುಂದೆನೇ ಸಾರ್ಟ್ ಔಟ್ ಆಗ್ಬೇಕು. ಮಾಡು, ಡೂ ಇಟ್.